ತಪ್ಪಾಕಲ್ PHCಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನನಗೆ ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ಮು ಇತ್ತು. ಅದು ಸುಮಾರು ಒಂದು 10-15 ವರ್ಷಗಳಿಂದ ಇದೆ. ಈ ಕಡೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರು, ಸ್ಕ್ಯಾನ್ ಮಾಡಿಸಿದ್ರು ಸಹ ಏನು ರಿಸಲ್ಟ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಮತ್ತು ನಿಮ್ಗೆ ಯಾಕೆ ಈ ಥರ ನೋವು ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತಂದರು. ಮತ್ತು ನಮ್ಮ ರಿಲೇಷನ್ಸಲ್ಲೇ ಮದನಪಲ್ಲಿಯಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಶ್ರೀದೇವಿ ಹಾಸ್ಪಿಟಲ್ ಅಂತ, ಅಲ್ಲಿ ಒಂದು 50,000 ತನಕ ಖರ್ಚಾಯಿತು. 1 ಇಯರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. 1 ಇಯರ್ ಟ್ರೀಟ್ಮೆಂಟು ಕೊಟ್ಟರು. ಮತ್ತು ಇನ್ನು ಇಷ್ಟೇ ಅಮ್ಮ, ಇದರಿಂದ ಕಡಿಮೆ ಆದರೆ ಆಗೋದು, ಇದರಿಂದ ಇಲ್ಲ ಅಂತ ಹೇಳಿದ್ರು. ಆ ಟ್ರೀಟ್ಮೆಂಟ್ ತಗೋತಾ ಇದ್ದಾಗ ಪರವಾಗಿಲ್ಲ, ಸ್ವಲ್ಪ ನಾರ್ಮಲ್ ಆಗೇ ಇತ್ತು. ಮತ್ತು ಟ್ರೀಟ್ಮೆಂಟು ನಿಲ್ಲಿಸಾದ್ಮೇಲೆ ಒಂದು 2 ಮಂತ್ಸ್ಗೆಲ್ಲ ಮತ್ತೆ ಮಾಮೂಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ನನ್ನ ಲೈಫ್ ಇಷ್ಟ ಅಂತ ಆ ಥರ ಸಮಸ್ಯೆ ಬಂದಾಗೆಲ್ಲ ಸುಮಾರು ಸರಿ ನಾನು ಏನಾದರೂ ಮಾಡ್ಕೊಂಡ್ಬಿಡೋಣ, ಸುಮ್ಮನೆ ಈ ನೋವು ಪ್ರತಿ ತಿಂಗಳು ಅನ್ಕೋಬೇಕಾಗಲ್ಲ ಅಂತ ಅವ್ರ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದೆ. ನಾನು ಹತ್ತಿರುವ ಈ ತಿಂಗಳು ಹತ್ತಿಲ್ಲ ಅನ್ನೋದಿಲ್ಲ. ನಮ್ಮ ಮನೆಯಲ್ಲೆಲ್ಲರೂ ಆ ಥರ ಪೈನ್ ಅವ್ರಿಗೂ ಪಾಪ ನೋಡೋಕ್ಕಾಗ್ತಿಲ್ಲ, ಅಷ್ಟು ನಾವು ಅನುಭವಿಸ್ತಾ ಇದ್ರು. ಅದಾದಮೇಲೆ ಇವರು ಮಂಜು ಹೇಳಿದ ಮೇಲೆ ಅದೇ ನಾನು ನೀರು ಯೂಸ್ ಮಾಡ್ತಿಲ್ಲ, ಬೆಲ್ಟು ಯೂಸ್ ಮಾಡಲಿಲ್ಲ. ಯಾಕಂದರೆ ನನಗೆ ನಂಬಿಕೆ ಇಲ್ಲ, ಇಷ್ಟು ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಇದರಲ್ಲಿ ಕಡಿಮೆ ಆಗದೆ ಇರೋದು ಅದರಲ್ಲಿ ಏನು ಕಡಿಮೆ ಆಗುತ್ತೆ ಅಂತ. ಆದರೆ ಬರೀ ಬೆಡ್ ಮೇಲೆ ಮಲ್ತಾ ಇದ್ದಿದ್ದಕ್ಕೆ ಮಾತ್ರನೇ ರಿಸಲ್ಟ್ ಬಂತು. ಈ ಮಂತು ಏನು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ನಾನು ಸರ್ವೇನೂ ಮಾಡ್ತಾ ಇದ್ದೀನಿ, ಮತ್ತು ಮನೆಯಲ್ಲಿ ಅಡುಗೆ ಎಲ್ಲನೂ ಮಾಡ್ತಾಯಿದ್ದೀನಿ, ಮನೆಯೆಲ್ಲ ಕೆಲಸನೂ ಮಾಡ್ತಾಯಿದ್ದೀನಿ, ಆರಾಮಾಗಿದ್ದೀನಿ. ಮತ್ತು ನಮ್ಮ ಯಜಮಾನ್ರಿಗೆ ನನಗಿಂತ ನನ್ನ ಹೆಂಗೆ ಇದ್ದೆ, ಅವ್ರು ಡ್ರೈವಿಂಗ್ ಹೋಗ್ಬಿಟ್ಟು ಬಂದರೆ ತಲೆ ತಿನ್ನೋದು, ಕಾಲು ಮಸಾಜ್ ಮಾಡುವಂತ, ನನಗೆ ಸರ್ವೆಗಳು ಅದು ಇದು ಅಂತ ಮಾಡಿ ಕೆಲಸ ಫುಲ್ ಸ್ಟ್ರೆಸ್ಸಲ್ಲಿ ಇರ್ತೀನಿ. ಇವ್ರು ಮತ್ತೆ ಇದೊಂದು ಇದು ಮಾಡಬೇಕಲ್ಲ, ಕೈ ತುಂಬ ಪೇನ್ ಬರ್ತಾ ಇತ್ತು, ಅದು ಸಹ ಇಲ್ಲ. ಇವಾಗ ಕಾಲು ಮಸಾಜ್ ಮಾಡಬೇಕಾ ಅಂದರೆ ಮನೆಯೆಲ್ಲ ತಮಿಳ್ನಾಡು ತಿರುಪತಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾರೆ, ಏನಿಲ್ಲ ನೋವೇನಿಲ್ಲ, ಆರಾಮಾಗಿದ್ವಿ. ಅದು ಮತ್ತೆ ಅದು 2 ಗಂಟೆ 3 ಗಂಟೆ ಆದರೂ ಸಹ ನನಗೆ ನಿದ್ದೆ ಬರ್ತಾ ಇಲ್ಲ ಇದಕ್ಕಿಂತ ಮುಂಚೆ. ಇವಾಗ ಅದ್ರ ಮೇಲೆ ಮಲ್ಕೊಂಡಿದ್ದೀವಿ, ಒಂದು 5 ನಿಮಿಷ ಅಷ್ಟೇ ಚೆನ್ನಾಗಿ ನಿದ್ದೆ ಹೋಗ್ತೀನಿ. ಮತ್ತು ಮಾರ್ನಿಂಗ್ ಸಹ ಅವರೇ ಎಬ್ಬಿಸ್ಬೇಕು, ಬೇಗ ಟೈಮ್ ಆಯಿತು ಅಂತ. ಸೂಪರ್ ಇನ್ಫಾರ್ಮೇಷನ್ ಮೇಡಮ್. ಯಾ, ಥ್ಯಾಂಕ್ ಯು ಫಾರ್ ದ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್.